ಸಂಡೂರು ಬಳ್ಳಾರಿ ಜಿಲ್ಲೆಯ ಒಂದು ವಿಧಾನಸಭಾ ಕ್ಷೇತ್ರ. ಭಾರತ ಒಕ್ಕೂಟ ಸೇರುವ ಮೊದಲು ಸಂಡೂರು ಮರಾಠ ದೊರೆ ಗೋರ್ಪಡೆ ವಂಶಸ್ಥರ ಆಳ್ವಿಕೆಗೆ ಒಳಪಟ್ಟಿತ್ತು. 1713ರಲ್ಲಿ ಶ್ರೀಮಂತ ಸಿಡಾಲ್ಜಿ ಗೋರ್ಪಡೆ ಸಂಡೂರು ರಾಜಪ್ರಭುತ್ವವನ್ನು ಸ್ಥಾಪಿಸಿದರು. 1776ರಿಂದ 1790ರ ಅವಧಿಯಲ್ಲಿ ಸಂಡೂರು ಪ್ರದೇಶವನ್ನು ಮೈಸೂರು ಸಾಮ್ರಾಜ್ಯದ ಒಳಗೆ ಸೇರಿಸಲಾಯಿತು. ಕರ್ನಾಟಕದ ಬಳ್ಳಾರಿ ಜಿಲ್ಲೆ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಾಗ ಸಂಡೂರಿನ ಅರಸರು ಮದ್ರಾಸ್ ಪ್ರೆಸಿಡೆನ್ಸಿಯ ನಿಯಂತ್ರಣಕ್ಕೆ ಬಂದರು. 1818ರ ಜುಲೈ 1ರಂದು ಸಂಡೂರನ್ನ ಔಪಚಾರಿಕವಾಗಿ ಬ್ರಿಟಿಷ್ ಪ್ರೊಟೆಕ್ಟರೇಟ್ ಎಂದು ಘೋಷಿಸಲಾಯಿತು. 1947ರ ಸ್ವಾತಂತ್ರ್ಯ ನಂತರ 1949ರಲ್ಲಿ ಇಲ್ಲಿನ ದೊರೆ ಈ ರಾಜಪ್ರಭುತ್ವದ ರಾಜ್ಯವನ್ನ ಭಾರತದ ಒಕ್ಕೂಟದೊಂದಿಗೆ ವಿಲೀನಗೊಳಿಸಿದರು. ನಂತರ ಸಂಡೂರು ಬಳ್ಳಾರಿ ಜಿಲ್ಲೆಯ ಭಾಗವಾಯಿತು. ಮ್ಯಾಂಗನೀಸ್ ಹಾಗೂ ಕಬ್ಬಿಣದ ಅದಿರಿನ ನಿಕ್ಷೇಪಗಳ ಕಾರಣದಿಂದಲೂ ಇದು ಹೆಸರುವಾಸಿಯಾಗಿದೆ. ಪ್ರತಿಷ್ಠಿತ ಜಿಂದಾಲ್ ಕಾರ್ಖಾನೆಯು ಇದೇ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ. 1973ರಲ್ಲಿ ಸಂಡೂರಿನ ರೈತರ ಹೋರಾಟ ಜಿಲ್ಲೆಯನ್ನ ರಾಜ್ಯ ತಿರುಗಿ ನೋಡುವಂತೆ ಮಾಡಿತು. ಸರ್ಕಾರದೊಂದಿಗೆ ತಮ್ಮ ಜಮೀನಿಗಾಗಿ ಹೋರಾಟ ನಡೆಸಿದ ರೈತರು ಜಾರ್ಜ್ ಫರ್ನಾಂಡಿಸ್ ನೇತೃತ್ವದಲ್ಲಿ ತಮ್ಮ 13,000 ಎಕರೆ ಭೂಮಿಯನ್ನ ವಾಪಸ್ ಪಡೆದುಕೊಂಡಿದ್ರು. ಇನ್ನು ರಾಜಕೀಯಕ್ಕೆ ಬರೋದಾದ್ರೆ 2024ರ ಉಪಚುನಾವಣೆವರೆಗೂ ಇಲ್ಲಿ ಒಟ್ಟು 17 ಚುನಾವಣೆಗಳಾಗಿವೆ. ಮಾಜಿ ಸಚಿವರಾದ ರಾಜವಂಶಸ್ಥ MY ಗೋರ್ಪಡೆ ಅವರನ್ನ 6 ಬಾರಿ ಗೆಲ್ಲಿಸಿದ ಕ್ಷೇತ್ರ ಇದು. ಸಚಿವರೊಬ್ಬರ ಕಚೇರಿಯ ನೌಕರನನ್ನೇ ಸಚಿವರನ್ನಾಗಿಸಿದ್ದು ಸಂಡೂರು ವಿಧಾನಸಭಾ ಕ್ಷೇತ್ರದ ವಿಶೇಷ. ರಾಜವಂಶಸ್ಥ ಗೋರ್ಪಡೆಯವರ ಕಚೇರಿಯಲ್ಲಿ ಕೆಲಸಕ್ಕಿದ್ದ ಸಂತೋಷ್ ಲಾಡ್ 2004ರ ಚುನಾವಣೆಯಲ್ಲಿ ರಾಜರನ್ನ ಸೋಲಿಸಿ ಶಾಸಕರಾದರು. ಅದಕ್ಕಿಂತಲೂ ವಿಶೇಷ ಅಂದ್ರೆ ಲಾರ್ಡ್ ಕಚೇರಿಯಲ್ಲಿ ನೌಕರನಾಗಿದ್ದ ತುಕಾರಾಮ್ ಇಲ್ಲಿನ ಶಾಸಕರಾಗಿತ್ತು. ಅದಕ್ಕೆ ಕಾರಣ 2008ರ ಬಳಿಕ ಇದು ST ಮೀಸಲು ಕ್ಷೇತ್ರವಾಗಿತ್ತು. ಹೀಗಾಗಿ ಸಂತೋಷ್ ಲಾಡ್ ಸಂಡೂರು ಕ್ಷೇತ್ರವನ್ನ ತುಕಾರಾಮ್ಗೆ ಬಿಟ್ಟುಕೊಟ್ರು. 2008ರಿಂದ 2023ರವರೆಗೂ 4 ಬಾರಿ ತುಕಾರಾಮ್ ಇಲ್ಲಿ ಗೆದ್ದು ಬಿಕ್ಕಿದ್ದಾರೆ. ನಂತರ ಲೋಕಸಭೆಗೆ ಸ್ಪರ್ಧಿಸಿ ಇದೀಗ ಸಂಸದರಾಗಿದ್ದಾರೆ. ತುಕಾರಾಮ್ ಅವರಿಂದ ತೆರವಾಗಿದ್ದ ಸ್ಥಾನಕ್ಕೆ ಅವರ ಪತ್ನಿ ಅನ್ನಪೂರ್ಣ ತುಕಾರಾಮ್ ಅವರು ಸ್ಪರ್ಧಿಸಿ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ಸಂಡೂರಿನ ಅಭಿವೃದ್ಧಿಗೆ ಅನ್ನಪೂರ್ಣ ತುಕಾರಾಮ್ ಅವರ ಸಂಕಲ್ಪ ಏನು, ಹಾಗೆ ಕ್ಷೇತ್ರದ ಮತದಾರರ ನಿರೀಕ್ಷೆ ಏನು ಅನ್ನೋದನ್ನ ನೋಡೋಣ ಕನೆಕ್ಟ್ ಕರ್ನಾಟಕ ಅರ್ಪಿಸುವ MLR ರಿಪೋರ್ಟ್ ಕಾರ್ಡ್ನ ಈ ಎಪಿಸೋಡ್ನಲ್ಲಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.